ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಭಾರತದಲ್ಲಿ ಹಬ್ಬ ಹರಿದಿನಗಳು, ಜಯಂತಿಗಳು, ಸ್ಮರಣೋತ್ಸವಗಳು ಇವಕ್ಕೆ ವಿಶೇಷವಾದಂಥ ಪ್ರಾತಿನಿಧ್ಯವಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆಯಿತು ಅಂತಂದರೆ ವಿಶೇಷವಾದಂಥ ಸಡಗರ, ಸಂಭ್ರಮ, ಸಂತೋಷ ಪಡುವಂಥ ದಿನಮಾನಗಳು. ವಿಶೇಷವಾಗಿ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಶ್ರಾವಣ ಮಾಸ ಪ್ರಾರಂಭ ಆದ ತಕ್ಷಣ ಪುರಾಣಗಳು, ಪ್ರವಚನಗಳು ಮತ್ತಿತರ ಶಾಸ್ತ್ರಗಳನ್ನು ಅಧ್ಯಯನ, ಪ್ರವಚನ ಮಾಡೋದು, ವಿಶೇಷವಾಗಿರ್ತಕ್ಕಂಥ ವಾತಾವರಣವನ್ನು ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ನೋಡುವಂಥ ಸಂಭ್ರಮದಲ್ಲಿ ಇರುತ್ತೇವೆ. ಇಂತಹ ಒಂದು ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಇದೇ ದಿನಾಂಕ ಅಂದರೆ ನಾಳೆ 13ನೇ ತಾರೀಕಿನಿಂದ 13/8/2026ರಿಂದ ಅಂದರೆ 6ನೇ ತಾರೀಕಿನ ತನಕ, ಸೆಪ್ಟೆಂಬರ್ 6ನೇ ತಾರೀಕಿನ ತನಕ ನಾವು ಶ್ರೀಮಠದ ಆಶ್ರಯದಲ್ಲಿ ಶ್ರಾವಣ ಬಂತು ಅನುಭಾವ ತಂತು ಅನ್ನುವಂಥ ಘೋಷವಾಕ್ಯವನ್ನು ಇಟ್ಟುಕೊಂಡು ಪ್ರತಿ ಒಂದು ಹಳ್ಳಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಹೀಗಾಗಿ ದಿನಾಂಕ ನಾಳೆ 13ನೇ ತಾರೀಕು ಪ್ರಾರಂಭ ಅಂದರೆ ಚನ್ನಗಿರಿ ತಾಲೂಕಿನ ನಿಂಬಾಪುರ ಗ್ರಾಮದಲ್ಲಿ ಈ ಒಂದು ಶ್ರಾವಣ ಬಂತು ಅನುಭವ ತಂತು ಕಾರ್ಯಕ್ರಮ ಪ್ರಾರಂಭವಾಗಿ ದಿನಾಂಕ 6/9/2026ರಂದು ಭಾನುವಾರ ಸಂಜೆ ಮುಕ್ತಾಯ ಆಗುವಂಥ ಸಂದರ್ಭವಿದೆ. ಹೀಗಾಗಿ ಜನರಲ್ಲಿ ಭಕ್ತಿಯ ಭಾವನೆಯನ್ನು, ಜೊತೆಗೆ ಧಾರ್ಮಿಕ ವಿಧಾನಗಳನ್ನು, ಧರ್ಮದ ಸಂಸ್ಕಾರಗಳನ್ನು, ವಿಚಾರ ಪ್ರಯುಕ್ತವಾಗಿರ್ತಕ್ಕಂಥ ಆಚಾರಗಳನ್ನು ತಿಳಿಸುವಂಥ ಒಂದು ಮಹಾನ್ ವೇದಿಕೆ ಇದು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನತೆಗೆ ಧರ್ಮದ ಬಗ್ಗೆ, ತತ್ವದ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಈ ಮೂಲಕ ಈ ಬಸವ ಜಯಂತಿ ಅಂದರೆ ಬಸವ ತತ್ವವನ್ನು ಆಧರಿಸಿ ಶ್ರಾವಣ ಬಂತು ಅನುಭವ ತಂತು ಕಾರ್ಯಕ್ರಮಗಳಲ್ಲಿ ಇವುಗಳನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಜೊತೆಗೆ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡುವಂತೆ, ಅವರಲ್ಲಿ ಬರುವಂತೆ ಪ್ರೇರೇಪಿಸುವಂಥ ಕಾರ್ಯಕ್ರಮವಾಗಿರುವುದರಿಂದ ಪಾಲ್ಗೊಳ್ಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ